ನಮಸ್ಕಾರ ಸ್ನೇಹಿತರೆ, ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ದಿನ ಸ್ತ್ರೀ ಜ್ಯೋತಿಷದ ಪ್ರಕಾರ ಮೇಷರಾಶಿಯ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ಗುಣ ಸ್ವಭಾವವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋಗಳನ್ನು ಹಾಕೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮೇಷರಾಶಿಯವರ ಗುಣ ಸ್ವಭಾವವನ್ನ ಶುರು ಮಾಡೋಣ. ಮೇಷರಾಶಿ ಅಂತಕ್ಕಂತಹದ್ದು ಪುರುಷ ರಾಶಿ ಮತ್ತು ಅಗ್ನಿ ತತ್ವ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ಸ್ವಭಾವ ಸಾಮಾನ್ಯವಾಗಿ ತುಂಬಾ ಉತ್ಸಾಹಿತರಾಗಿರ್ತಾರೆ, ಹೆಚ್ಚಿನ ಚಟುವಟಿಕೆಯುಳ್ಳ ವ್ಯಕ್ತಿಗಳಾಗಿರ್ತಾರೆ ಹಾಗೂ ಕಠಿಣ ಸ್ವಭಾವದವರು ಅಂದ್ರೆ ಪುರುಷ ಸ್ವಭಾವಗಳನ್ನ ಹೊಂದಿರ್ತಾರೆ ಇಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ಅಂತ ಹೇಳ್ಬೋದು. ಅಂದ್ರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ಕಠಿಣ ಸ್ವಭಾವದವರಾಗಿರ್ತಾರೆ, ಪುರುಷ ಸ್ವಭಾವವನ್ನ ಹೊಂದಿರ್ತಾರೆ, ದೃಢ ನಿಲುವಿನಿಂದ ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ಶಕ್ತಿಯುಳ್ಳವರಾಗಿರ್ತಾರೆ. ಕ್ರೀಡಾ ಮನೋಭಾವ ತುಂಬಾ ಚೆನ್ನಾಗಿರುತ್ತೆ. ಕ್ರೀಡಾ ಮನೋಭಾವ, ಕೋಪಿಷ್ಟರು, ಮುಂಗೋಪಿಗಳಾಗಿರ್ತಾರೆ, ಹಠವಾದಿಗಳಾಗಿರ್ತಾರೆ, ಹಿಡಿದ ಕೆಲಸವನ್ನ ಮಾಡದೆ ಬಿಡೋದಿಲ್ಲ, ಅಷ್ಟೊಂದು ಮುಂಗೋಪಿಗಳಾಗಿರ್ತಾರೆ ಮತ್ತೆ ಹಠವಾದಿಗಳಾಗಿರ್ತಾರೆ. ಸಾಕಷ್ಟು ಮಾತಾಡ್ತಾರೆ, ಮಾತಿನ ಮಲ್ರು ಅಂತಾನೆ ಹೇಳ್ಬೋದು. ನೇರವಾಗಿ ಮಾತನಾಡ್ತಕ್ಕಂತಹ ಸ್ವಭಾವದವರು, ಇದ್ದದ್ದು ಇದ್ದ ಹಾಗೆ ಮುಖದ ಮೇಲೆ ಹೊಡೆದ ಹಾಗೆ ಹೇಳುವಂತಹ ಸ್ವಭಾವ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರದ್ದಾಗಿರತ್ತೆ. ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಹೆದರೋದಿಲ್ಲ, ಏನಿದೆ ಅದನ್ನ ಇದ್ದ ಹಾಗೇನೆ ಹೇಳುವಂತಹ ಧೈರ್ಯವಂತರಾಗಿರ್ತಾರೆ, ತುಂಬಾ ಸಾಹಸಿಗಳಾಗಿರ್ತಾರೆ. ಇವರಲ್ಲಿ ಸಾಮಾನ್ಯವಾಗಿ ನಾಯಕತ್ವದ ಗುಣ ಇರುತ್ತೆ. ಆದ್ರೂ ಇವರು ತೋರಿಕೆಗೆ, ಬೇರೆಯವ್ರು ನಮ್ಮನ್ನ ನೋಡ್ಲಿ ಅಂತ ಯಾವತ್ತೂ ಜೀವನ ಮಾಡೋದಿಲ್ಲ. ತಮ್ಮ ಇಷ್ಟ ಬಂದ ಹಾಗೆ ತಾವು ಜೀವನ ಮಾಡ್ತಾರೆ. ಬೇರೆಯವ್ರಿಗೆ ತೋರಿಕೆಗೋಸ್ಕರ ಅಥವಾ ಬಿಲ್ಡಪ್ಗೋಸ್ಕರ ಇವ್ರು ಯಾವತ್ತೂ ಬದುಕೋದಿಲ್ಲ. ಮತ್ತೆ ಆಕರ್ಷಕ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ, ಗಂಭೀರವಾದ ನಡತೆಯನ್ನ ಹೊಂದಿರ್ತಾರೆ, ಎತ್ತರದ ನಿಲುವಾಗಿರತ್ತೆ, ಸಣ್ಣವಾದ ನಡವನ್ನ ಹೊಂದಿರ್ತಾರೆ. ಯಾವುದೇ ಕೆಲಸದಲ್ಲಿ ತಮ್ಮನ್ನ ತಾವು, ಯಾವುದೇ ಒಂದು ಕೆಲಸವನ್ನ ಅವ್ರಿಗೆ ವಹಿಸ್ಕೊಟ್ರೆ 100% ಅವರಲ್ಲಿ ಡೆಡಿಕೇಶನ್ ಮಾಡ್ತಾರೆ. 100% ಅವ್ರು ತಮ್ಮನ್ನ ತಾವು ತೊಡಗಿಸ್ಕೊಂಡು ನಿಷ್ಠೆ ಮತ್ತು ಶ್ರದ್ಧೆಯಿಂದ ಆ ಕೆಲಸವನ್ನ ಮಾಡ್ತಾರೆ. ಶಾರೀರಿಕ ಬಲದಿಂದ ತಮ್ಮನ್ನು ತಾವು ಗುರುತಿಸ್ಕೋತಾರೆ. ಶರೀರ ಬಲ ತುಂಬಾ ಚೆನ್ನಾಗಿರತ್ತೆ. ಅವ್ರಿಗೆ ಯಾವುದೇ ರೀತಿ ಸೂಕ್ಷ್ಮ ಅಥವಾ ಕರಕುಶಲ ಕೆಲಸಗಳಲ್ಲಿ ಆಸಕ್ತಿ ಇರೋದಿಲ್ಲ. ಹಾಗೆ ಸ್ವಲ್ಪ ಸ್ವಚ್ಛತೆ, ಕ್ಲೀನ್ನೆಸ್ ಅನ್ನೋದು ಸ್ವಲ್ಪ ಕಮ್ಮಿನೇ ಇರತ್ತೆ ಅಂತ ಹೇಳ್ಬೋದು. ಮತ್ತೆ ಮೇಷರಾಶಿಯವ್ರಿಗೆ ಸಹೋದರ ಸಹೋದರಿಯರ ಬೆಂಬಲ ಅಷ್ಟಾಗಿ ಸಿಗೋದಿಲ್ಲ. ಇವ್ರಿಗೆ ವೈರಿಗಳು ಜಾಸ್ತಿನೇ ಇರ್ತಾರೆ ಅಂತ ಹೇಳ್ಬೋದು. ಸ್ನೇಹ ಅಂತ ಬಂದ್ರೆ ಪ್ರಾಣಕ್ಕೆ ಪ್ರಾಣವನ್ನ ಕೊಡ್ತಕ್ಕಂತಹ ಮನಸ್ಸುಳ್ಳವರು. ಸ್ನೇಹ ಅಂತ ಬಂದ್ರೆ ತುಂಬಾ ನಿಷ್ಠೆ, ಶ್ರದ್ಧೆಯಿಂದ ಅವರು ಸ್ನೇಹದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಒಂದು ವೇಳೆ ಸ್ನೇಹದಲ್ಲೇನಾದ್ರೂ ಮೋಸ ಆದ್ರೆ ಆ ವ್ಯಕ್ತಿಗಳು ಭೂಮಿಯ ಮೇಲೆ ಎಲ್ಲೇ ಇದ್ರೂ ಸಹ ಮೋಸ ಹೋಮ ಮಾಡಿರ್ತಕ್ಕಂತಹ ವ್ಯಕ್ತಿಗಳನ್ನ ಬಿಡೋದಿಲ್ಲ. ಹುಡುಕೊಂಡು ಹೋಗಿ ಅವ್ರ ಹತ್ರ ವೈರತ್ವವನ್ನ ತೀರ್ಸ್ಕೋತಾರೆ. ಅಷ್ಟೊಂದು ಕ್ರೂರ ಸ್ವಭಾವ ಅಂತಾನು ಹೇಳ್ಬಹುದು. ಪ್ರೀತಿ ಮತ್ತೆ ವಿವಾಹ ವಿಚಾರ ಅಂತ ಬಂದ್ರೆ ಅತ್ಯಂತ ಪ್ರಾಮಾಣಿಕರು ಅಂತಾನೆ ಹೇಳ್ಬೋದು. ತಮ್ಮ ಸಂಗಾತಿಯಿಂದಲೂ ಸಹ ಅಷ್ಟೇ ನಿಯತ್ತನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ವೈವಾಹಿಕ ಜೀವನ ಸಾಧಾರಣವಾಗಿರತ್ತೆ. ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ಬೇಗ ಆತಂಕಕ್ಕೆ ಒಳಗಾಗುವಂತಹ ಸ್ವಭಾವದವರು. ಈ ರಾಶಿಯವರ ಸಾಮಾನ್ಯವಾಗಿ ಪೂರ್ಣ ಜೀವನ ಸಂಘರ್ಷದಲ್ಲಿಯೇ ಕಳೆಯುವಂಥದ್ದು. ಕೆಲವೊಮ್ಮೆ ಜಗಳಗಂಟಿ ಎಂಬ ಒಂದು ಸಾಮಾನ್ಯವಾಗಿ ಜಗಳಗಂಟಿ ಅಂತಕ್ಕಂತಹ ಒಂದು ಬಿರುದನ್ನು ಸಹ ಪಡ್ಕೊಂಡ್ಬಿಡ್ತಾರೆ. ಅಷ್ಟೊಂದು ಇವರು ಹಠಮಾರಿ ಸ್ವಭಾವ. ಜಗಳಕ್ಕೆ ಅಂತ ನಿಂತ್ರೆ ಯಾರನ್ನು ನೋಡೋದಿಲ್ಲ, ಯಾರಿಗೂ ತಲೆ ಬಾಗಿಸೋ ಅಂತ ಮಾತೇ ಇಲ್ಲ. ಅಷ್ಟೊಂದು ನೇರ ನುಡಿಯಾಗಿರ್ತಕ್ಕಂಥವ್ರು. ಹಾಗೆ ಇವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡುವಂತಹ ಗುಣ ಸಹ ಇರೋದ್ರಿಂದ ಸಾಕಷ್ಟು ಶತ್ರುಗಳನ್ನ ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಈ ಮೇಷರಾಶಿಯವರಿಗೆ ಮನೆ ಆಸ್ತಿ ಪಡೆದುಕೊಳ್ಳುವ ಯೋಗ ಕೂಡ ಇರುತ್ತೆ. ಹಾಗೆ ಆತ್ಮಗೌರವ ಹೊಂದಿ ಕುಲದಲ್ಲಿ ಒಂದು ಪ್ರಖ್ಯಾತಿ ವ್ಯಕ್ತಿಗಳಾಗಿರ್ತಾರೆ.
ಈ ಮೇಷರಾಶಿ ಅಧಿಪತಿ ಬಂದು ಕುಜ. ಕುಜ ಏನಾದ್ರೂ ಕೇಂದ್ರ ಅಥವಾ ತ್ರಿಕೋನ ಸ್ಥಾನದಲ್ಲಿ ಕುಜ ಇದ್ರೆ ಇನ್ನೂ ತುಂಬಾ ಒಂದು ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಇವರ ಲೈಫ್ ಅಲ್ಲಿ ನೋಡ್ಬೋದು. ಇನ್ನೂ ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ, ಆಕರ್ಷಕ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ, ಲಾಯಲ್ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ ಆ ರೀತಿ. ಎಷ್ಟೇ ಜನರ ಮಧ್ಯೆ ಇದ್ರೂ ಕೂಡ ತಮ್ಮನ್ನ ತಾವು ಆಕರ್ಷಕ ವ್ಯಕ್ತಿತ್ವದಿಂದ ಗುರ್ತಿಸ್ಕೋತಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಏನ್ ಹೇಳ್ತೀವಿ ಆ ರೀತಿ ಗುರ್ತಿಸ್ಕೋತಾರೆ. ಹಾಗೆ ಒಂದ್ ವೇಳೆ ಏನಾದ್ರೂ ಕುಜ ದುಷ್ಟ ಭಾವದಲ್ಲಿದ್ರೆ ಇದು ಎಲ್ಲ ಒಂದು ಉಲ್ಟಾ ಆಗುವ ಸಾಧ್ಯತೆ ಇದೆ. ಅಂದ್ರೆ ದುಶ್ಚಟಗಳಿಗೆ ಒಂದು ದಾಸರಾಗುವಂತಹ ಆ ದುಶ್ಚಟಗಳಿಗೆ ಒಂದು ತುತ್ತಾಗುವಂತಹ ಸನ್ನಿವೇಶಗಳು ಬರಬಹುದು. ವೈರಿಗಳು ಅಥವಾ ಶತ್ರುಗಳ ಬಾಧೆ ಜಾಸ್ತಿ ಆಗ್ಬಹುದು. ವೈವಾಹಿಕ ಜೀವನದಲ್ಲಿ ಅಡೆತಡೆ ಆಗ್ಬಹುದು. ತುಂಬಾ ಕ್ರೂರ ಮನೋಭಾವನೆ ಉಳ್ಳುವಂತಹ ಸನ್ನಿವೇಶಗಳು ಎದುರಾಗಬಹುದು ಒಂದ್ ವೇಳೆ ಕುಜ ಏನಾದ್ರೂ ದುಷ್ಟ ಭಾವದಲ್ಲಿ ಇದ್ದರೆ. ಕೆರಿಯರ್ ಅಂತ ಬಂದಾಗ ವೈದ್ಯಕೀಯ ಕ್ಷೇತ್ರ, ಅದರಲ್ಲೂ ಶಸ್ತ್ರಚಿಕಿತ್ಸೆ ವಿಭಾಗ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಹಿಳೆಯರಿಗೆ. ಇಂಜಿನಿಯರ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಓನ್ ಬಿಸ್ನೆಸ್ ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು, ಕಬ್ಬಿಣ ಅಥವಾ ಸ್ಟೀಲ್ಸ್ಗೆ ಸಂಬಂಧಪಟ್ಟಂತಹ ಕೆಲಸಗಳು ಇವರಿಗೆ ಚೆನ್ನಾಗಿ ಆಗಿ ಬರುತ್ತೆ. ಇಷ್ಟು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಅಂದ್ರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ಗುಣ ಸ್ವಭಾವ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ತ್ರೀ ರಾಶಿಯ ಮೇಷರಾಶಿಯಲ್ಲಿ ಯಾವ್ಯಾವ ನಕ್ಷತ್ರಗಳು ಬರ್ತವೆ ಆ ನಕ್ಷತ್ರಗಳ ಗುಣ ಸ್ವಭಾವಗಳನ್ನ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.